ಮಾರನೇ ದಿವಸ ಯತ್ನಾಳ್ ಅವರು ನಿರ್ದಿಷ್ಟವಾಗಿ ನನ್ನ ಹೆಸರು ಹೇಳಿದ್ರು. ನನ್ನ ಹೆಸರನ್ನ ಹೇಳಲಾಗಿ ನಾನು ಅದಕ್ಕೆ ವಿವರಣೆಯನ್ನ ಕೊಟ್ಟೆ ಹೊರತು ಆ ವಿವರಣೆಗೆ ಪೂರಕವಾಗಿ ಗೃಹ ಸಚಿವರು ಏನು ಹೇಳಿದ್ರು, ಈಗ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಏನಾದರೂ ನಮಗೆ ನಿರ್ದಿಷ್ಟವಾದಂಥ ದೂರು ಬಂದರೆ ಅಥವಾ ಮನವಿ ಬಂದರೆ ಸೂಕ್ತವಾಗಿ ಕಾನೂನಿನ ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿದ್ರು. ಇದಿಷ್ಟು ನಡವಳಿಕೆಗಳು ನೀವು ಎಲ್ಲ ನೋಡಿದ್ದೀರಿ ಹತ್ರದಿಂದ. ಇದಾದ ಮೇಲೆ ನೆಕ್ಸ್ಟ್ ಡೇನೇ ಸಿಎಂ ರಿಪ್ಲೈ ಇತ್ತು. ಸಿಎಂ ರಿಪ್ಲೈ ದಿವಸ ಸದನ ಹೇಗೆ ನಡೀತು ಏನಾಯಿತು ಅಂತೇಳಿ ನಿಮಗೂ ಗೊತ್ತಿದೆ. ಮಧ್ಯಾಹ್ನ 3 ಗಂಟೆ ಮೇಲೆ ನನಗೆ ಅವತ್ತು ಫ್ರೈಡೆ ನಾನು ತುಮಕೂರಿನಲ್ಲಿ ಜಿಲ್ಲಾ ಬ್ಯಾಂಕಿನ ಆಡಳಿತ ಮಂಡಳಿ ಸಭೆ ಮತ್ತು ನಾಬಾರ್ಡ್ ಆಫೀಸರ್ಸ್ ಹತ್ರ ಡಿಸ್ಕಷನ್ಸ್, ಹೀಗೆ ಸೀರೀಸ್ ಆಫ್ ಮೀಟಿಂಗ್ಸ್ ಇತ್ತು. ಸ್ಟಾರ್ಟಿಂಗ್ ಫ್ರಮ್ 4:30 ಇಂದ ರಾತ್ರಿ 8:30ವರೆಗೂ ಮೀಟಿಂಗ್ ಮಾಡಿದೆ. ಅದಾದ ಬೆಳಿಗ್ಗೆನೆ ನೆಕ್ಸ್ಟ್ ಡೇನೆ ನಾನು 10 ಗಂಟೆಗೆ ಕೋಲಾರದಲ್ಲಿ ನಮ್ಮ VR ಸುದರ್ಶನ್ ಅವ್ರದ್ದು ಒಂದು ಜ್ಯೋತಿ ಕೋಆಪರೇಟಿವ್ ಸೊಸೈಟಿದು ಇನಾಗ್ರೇಷನ್ ಇತ್ತು. ನಾನು ಅಲ್ಲಿಗೆ ಹೋದೆ, ಬಂದೆ, ಮತ್ತೆ ರಾತ್ರಿ ಬೇರೆ ಬೇರೆ ಕಾರ್ಯಕ್ರಮಗಳು, ಮದುವೆ ರಿಸೆಪ್ಷನ್ಗಳು ಇದ್ದು ರಾತ್ರಿ ಎಲ್ಲ ಮಾಡಿದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ತಿಪ್ಟೂರ್ಗೆ ನಾನು ಮತ್ತೆ ಸಚಿವರು ಪರಮೇಶ್ ಅವರು ಮತ್ತೆ ಸೋಮಣ್ಣ ಅವರು, ನಮ್ಗೆ ಅಲ್ಲೂ ಒಂದು ಕಾರ್ಯಕ್ರಮ ಕ್ಷೀರಮ ಒಂದು ಉದ್ಘಾಟನೆ ಇತ್ತು. ನಾವೆಲ್ಲ ಅಲ್ಲಿಗೆ ಹೋದವು. ಅಲ್ಲಿಂದ ಮುಗಿಸ್ಕೊಂಡು ಸಾಯಂಕಾಲ ಇಲ್ಲಿ ಮಳವಳ್ಳಿ ಶಿವಣ್ಣವರ ಮಗಂದು ರಿಸೆಪ್ಷನ್ ಇತ್ತು, ಎಲ್ಲ ಇಲ್ಲಿಗೆ ಬಂದವು. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಮತ್ತೆ 9:30ಗೆ ನಾನು ತುರುವೇಕೆರೆಗೆ ಹೋಗ್ಬೇಕಾಗಿತ್ತು. ಇಟ್ ಇಸ್ ನಿನ್ನೆ ತುರುವೇಕೆರೆಗೆ ಹೋಗಿ ತುರುವೇಕೆರೆಯಿಂದ ಅಲ್ಲೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿ 4 ಗಂಟೆಗೆ ಮುಖ್ಯಮಂತ್ರಿಗಳು ಹಾಲಿನ ದರದ ಪರಿಷ್ಕರಣೆ ಬಗ್ಗೆ ಸಭೆ ಕರೆದಿದ್ರು. ಅಲ್ಲಿಗೆ ನಾನು ಭಾಗವಹಿಸಬೇಕಾಗಿದ್ದು ಬಂದೆ. ಹೀಗಾಗಿ ಒಂದು 3-4 ಡೇಸಲ್ಲಿ ನನಗೆ ಬಿಡುವಿಲ್ಲದ ಕಾರ್ಯಕ್ರಮ ಇದ್ದಿದ್ದರಿಂದ ನಾನು ಐ ಕುಡ್ ನಾಟ್ ಅಪ್ಲೈ ಮೈ ಮೈಂಡ್. ಇವತ್ತು ಬೆಳಿಗ್ಗೆ ನಾನು ಇದನ್ನ ರೆಡಿ ಮಾಡಿ ಎಲ್ಲ ಇದು ಮಾಡಿಕೊಂಡು ಗೃಹ ಸಚಿವರಿಗೆ ಭೇಟಿ ಮಾಡಬೇಕು ಅಂತ ಹೇಳಿ ನಾನು ಅಲ್ಲಿ ಬೇಗೂರ್ ಹತ್ರ ಹೋದೆ. ಇಲ್ಲ, ನಾನು ಸ್ವಲ್ಪ ಇಲ್ಲಿ ಬ್ಯುಸಿ ಇದ್ದೀನಿ, ಕೆಲಸ ಇದೆ ಆಫೀಸಲ್ಲಿ ಸ್ವಲ್ಪ ಅಂತ ಅಂದರು. ಹಾಗಿದ್ಮೇಲೆ ಇಲ್ಲೇ ಹೋಗೋಣ ಅಂದ್ಕೊಂಡೆ. 4:30-5 o'clock ಬರ್ರಿ ಮನೆ ಕಡೆ ಅಂದರು. ಮನೆ ಕಡೆ ಬಂದೀಗ ಅವರಿಗೆ ನಾನು ಏನು ಡೀಟೇಲ್ಸ್ ಇದೆ ಅದನ್ನು ಕೊಟ್ಟಿದ್ದೀನಿ. ಅದನ್ನು ಅವರಿಗೆ ಏನು ಡೀಟೇಲ್ಸ್ ಇದೆ ಬರ್ಕೊಟ್ಟಿದ್ದೀನಿ. ಇದು ನಾನು ವಿಧಾನಸಭೆಯಲ್ಲಿ ಚರ್ಚೆ ಹಿನ್ನೆಲೆಯಲ್ಲಿ ಏನನ್ನ ಅಲ್ಲಿ ನಡೆದಿದೆ ಅದಕ್ಕೆ ಪೂರಕವಾಗಿ ಕೊಟ್ಟಿದ್ದೀನಿ ಅಷ್ಟೇ. ಯಾವ್ದಾದ್ರು ಒಂದು ಕ್ರೈಮ್ ನಡೆದಾಗ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗೋದು ಅದು ಸಾಮಾನ್ಯವಾಗಿ ಅದು ಕೊಡ್ತೀವಿ ಕಂಪ್ಲೇಂಟ್. ಬಟ್ ನೀವು ಗೃಹ ಸಚಿವರಿಗೆ ಒಂದು ಮನವಿ ಕೊಡೋದಕ್ಕೆ ರೀಸನ್ ಏನು ಸರ್? ವಿಧಾನಸಭೆಯಲ್ಲಿ ಹೇಳಿದ್ನಲ್ಲಪ್ಪ, ನನ್ನ ಹೆಸರಲ್ಲಿ ಪ್ರಸ್ತಾಪ ಆಯ್ತೇನ್ರಿ. ಅವ್ರು ಏನು ಹೇಳಿದರೆ ಹನಿ ಟ್ರ್ಯಾಪ್ ನಡೆದಿದೆ ಇವ್ರ ಮೇಲೆ. ಅವರು ಸುನೀಲ್ ಅವರು ಹೇಳಿದ್ದು ಬೇರೆ, ಆದರೆ ಇವರು ಯಾರು ಯತ್ನಾಳ್ ಅವರು ಹೇಳಿದ್ದು ನಿರ್ದಿಷ್ಟವಾಗಿ ನನ್ನ ಹೆಸರು ಹೇಳಿದ್ರಿಂದ ನಾನು ನನ್ನ ಹೆಸರು ಹೇಳಿದ ಮೇಲೆಗೆ ನಾನು ಏನು ಹೇಳಬಹುದಾಗಿದೆ, ಏನು ನಡವಳಿಕೆ ನಡೆದಿದೆ ಅದನ್ನು ಸದನದಲ್ಲೂ ಹೇಳಿದ್ದೀನಿ. ಅದ್ರ ಮೇಲೆ ಅವರು ರಾಜಣ್ಣವರಿಂದ ಈ ಬಗ್ಗೆ ಮಾಹಿತಿ ಬಂದ ಮೇಲೆ ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿದರು. ಈ ಮಧ್ಯೆ ಮಾಹಿತಿ ಕೊಡಲಿಕ್ಕೆ ಅಂದರೆ ಈ ಅರ್ಜಿ ಕೊಡಲಿಕ್ಕೆ ಈಗ ಒಂದು 3-4 ದಿವಸ ಡಿಲೇ ಆಗಿದೆ. ಅದಕ್ಕೋಸ್ಕರ ಇವತ್ತು